ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತೇನೆ ಆರೋಗ್ಯಕರವಾದ ರಾಗಿ ಗಂಜಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ತುಂಬಾ ಬೇಸಿಗೆಗಾಲದಲ್ಲಿ ತಂಪಾಗಿರುತ್ತೆ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ನೋಡಿ, ನಾನೊಂದು ಬಟ್ಲಷ್ಟು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು. ಬನ್ನಿ ಅದು ಗಂಟು ಇಲ್ದಂಗೆ ಕಲಿಸ್ಕೊಡೋಣ. ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ತರದ ಕಲ್ಸ್ಕೊಂಡಿರ್ಬೇಕು, ನೀರ್ ತರ. ನೋಡಿ, ಈ ಹದಕ್ಕೆ ಕಲ್ಸ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗಂಜಿ. ನೋಡಿ, ನಾನೊಂದು ಲೋಟದಷ್ಟು ನೀರು ಕಾಯಕ್ಕೆ ಇಕ್ಕಿದ್ದೀನಿ, ಬಬ್ಬಲ್ಸ್ ಬರತಕ್ಕ. ಈಗ ಬಬ್ಬಲ್ಸ್ ಬಂದಮೇಲೆ ನಾನು ಒಂದು ಬಟ್ಲಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೋದು ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತಂಪು. ಈರುಳ್ಳಿ ಮತ್ತು ರಾಗಿ ಗಂಜಿ ಬೇಸಿಗೆಗಾಲದಲ್ಲಂತೂ ತುಂಬಾ ತಂಪಾಗಿರುತ್ತೆ. ನೋಡಿ, ಈರುಳ್ಳಿ ಹಾಕಿದ್ಮೇಲೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ದಯವಿಟ್ಟು ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈರುಳ್ಳಿ ಬೆಂದಿದೆ. ನಾನೀಗ ರಾಗಿ ಹಸಿಟ್ಟು ಬಿಡ್ತಾ ಇದ್ದೀನಿ. ನೋಡಿ, ಸಣ್ಣೂರಿಲೇ ರಾಗಿ ಗಂಜಿ ಬಿಡಬೇಕು, ಇಲ್ಲಾಂದ್ರೆ ಗಂಟಾಗಿ ಹೋಗುತ್ತೆ. ನೋಡಿ, ಚೆನ್ನಾಗಿ ರಾಗಿ ಗಂಜಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾನೆ ಇರಬೇಕು ಸಣ್ಣೂರಿಲಿ, ಇಲ್ಲಾಂದ್ರೆ ಗಂಟಾಗಿ ಹೋಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿ, ಬೇಸಿಗೆಗಾಲದಲ್ಲಂತೂ ತುಂಬಾ ತಂಪಾಗಿರ್ತದೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್ ಅಷ್ಟು. ನೋಡಿ, ಕುದೀತಿದೆ. ನೋಡಿ, ನಾವು ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಅಂತೂ ಇನ್ನೂ ತಂಪಾಗಿರ್ತದೆ. ಇಲ್ಲಾಂದ್ರೆ ಮೊಸರು ಹಾಕೊಂಡು ತಿಂದ್ರೆ ಅಂತೂ ತುಂಬಾನೇ ಟೇಸ್ಟ್ ಕೊಡುತ್ತೆ. ನೋಡಿ, ಹಿಂಗೆ ತಿರುವುತ್ತಿದ್ರೆ ನಾವು ತೆಳ್ಳಗೆ ಮಾಡ್ಕೋಬೇಕು, ಆಮೇಲೆ ಗಟ್ಟಿಯಾಗಿ ಹೋಗುತ್ತೆ ಕುದೀತಾ. ನೋಡಿ, ಈ ಥರ ಬಬ್ಬಲ್ಸ್ ಬಂದರೆ ರಾಗಿ ಗಂಜಿ ಆಗಿದೆ ಅಂತ. ನೋಡಿ, ಈ ಥರ ಒಂದು 2 ಸಲ ಬಬ್ಬಲ್ಸ್ ಬರಬೇಕು, ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ. ನಾವು ಹಸಿಟ್ಟು ನೀರು ಥರ ಕಲಿಸ್ಕೊಬೇಕು. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನೋಡಿ, ಒಂದು ಸ್ಪೂನ್ ಮೊಸರು ಹಾಕೊಂಡು ತಿಂದ್ರೆ ಅಂತೂ ಸೂಪರ್ ಆಗಿರ್ತದೆ. ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಬಾಯ್.